ಸರ್, ಈಗ ಅಗ್ರಿಮೆಂಟ್ ಏನಾದರೂ ಆಗಿದೆ, ಇಷ್ಟು ವರ್ಷ ನೀವು ಇರ್ತೀರ ಕೋಚ್ ಅಂತ ಏನಾದರೂ ಹೇಳಿದಾರಾ? ಮೊನ್ನೆ ಮಾತುಕತೆ ಆಗುವಾಗ ಹೇಗೆ ನಿಮ್ಮನ್ನು ಅಪ್ರೋಚ್ ಮಾಡಿದ್ರು ಅಂತ ಬುಲ್ಸ್, ಮತ್ತು ಎಷ್ಟು ವರ್ಷದ್ದೇನಾದರೂ ಇದೆಯಾ ಅಂತ? ಇಲ್ಲ, ನಾನು ಹಿಂದೆಯಿಂದನೂ ಅವ್ರು ನನ್ನ ಆಟ, ನನ್ನ ಕೋಚಿಂಗ್ ಸ್ಟೈಲು, ನಾನು ಓದಂಥ ಟೀಮ್ಗಳನ್ನ ಹೇಗೆ ತಂದಿದ್ದೆ ಮೇಲ್ಗಡೆ, ಟೀಮ್ ಹೇಗೆ ಆಡಿಸ್ತಾ ಇದ್ದೆ, ಅದೆಲ್ಲ ಅವ್ರು ನೋಡಿದರು. ಆಮೇಲೆ ನನ್ನ ಮೇಲೆ ಒಂದು ಟ್ರಸ್ಟ್ ಇತ್ತು ಅವ್ರಿಗೆ. ರಮೇಶು ಇಲ್ಲಿ ಲೋಕಲ್ ಬಾಯ್, ಮತ್ತು ಅವನಿಗೆ ನಾವು ಅವ್ರ ಕೈಯಿಂದನೇ ನಾವು ಯಾಕೆ ಕೆಲಸ ತಗೋಬಾರ್ದು. ಅವರು ಬರ್ತಾ ಇಷ್ಟು ಸೀಸನ್ಗಳು ನೋಡಿದ್ರಲ್ಲ, ಅವ್ರಿಗೂ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದ್ದು. ಕೆಲವೊಂದು ಆ್ಯಕ್ಟಿವಿಟೀಸ್ ಹುಡುಗರದ್ದು ಹೇಗಿದೆ, ಏನು ಆ್ಯಟಿಟ್ಯೂಡ್ ಹೇಗಿದೆ, ಡಿಸಿಪ್ಲಿನ್ ಹೇಗೆ ಮಾಡ್ತಾರೆ ಏನು ಅಂತ. ಅದರಿಂದ ಸೌತ್ ಹುಡುಗರ ಬಗ್ಗೆ ಸ್ವಲ್ಪ ಅವ್ರಿಗೆ ವಿಶ್ವಾಸ ಇದೆ. ನಾರ್ತ್ ಬಗ್ಗೆ ವಿಶ್ವಾಸ ಇಲ್ಲ ಅಂತ, ಥ್ರೂಔಟ್ ಇಂಡಿಯಾದಲ್ಲಿ ಒಳ್ಳೆ ಪ್ಲೇಯರ್ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಬಟ್ ಒಂದೇ ಕಡೆ ಪ್ಲೇಯರ್ಗಳನ್ನ ತಗೋಬಾರ್ದು ಯಾವಾಗಲೂ. ಗ್ರೂಪಿಸಮ್ ಆಗಿಬಿಡುತ್ತೆ. ಎಲ್ಲ ಕಡೆಯಿಂದನೂ ಸ್ವಲ್ಪ ಪ್ಲೇಯರ್ಸ್ ತೊಗೊಂಡು ಆ ಹುಡುಗರನ್ನ ರೆಡಿ ಮಾಡಬೇಕು. ಸರ್, ಈಗ ಈಗಿನ ಟೀಮ್ ನೋಡಿದ್ರೆ ಪ್ರದೀಪ್ ಇದ್ದಾರೆ, ಅಜಿಂಕ್ಯ ಪವಾರ್ ಅಂತ ಪ್ಲೇಯರ್ ಇದ್ದಾರೆ, ಅಕ್ಷಿತ್ ಕೂಡ ಒಳ್ಳೆ ರೈಡಿಂಗ್. ಸೊ ನಿಮ್ಗೆ ಈಗ ಕೊಟ್ಟಿರುವಂಥ ಪ್ಲೇಯರ್ಸಲ್ಲಿ ಏನಾದರೂ ಬದಲಾವಣೆ ನೀವು ಬಯಸ್ತೀರಾ? ಮುಂದೆ ಆಪ್ಷನ್ ಬರ್ತಾ ಇದೆ ಅಂತ, ಮೇಯಲ್ಲೇನೋ ಆಪ್ಷನ್ ಇದೆ ಅಂತ ಕೇಳ್ಪಟ್ಟೆ. ಸೊ ನೀವೀಗ ಇರೋ ಟೀಮ್ನೇ ಮತ್ತೆ ಡೆವಲಪ್ ಮಾಡೋಣ ಅಂತ, ಅಥವಾ ಏನಾದರೂ ನ್ಯೂ ಎಂಟ್ರಿಗಳು ಬರ್ತಾವ ಹೇಗೆ ಅಂತ? ಸರ್, ನೋಡ್ತೇನೆ ಸರ್. ಅದೆಲ್ಲ ಏನಂದರೆ ಕೆಲವೊಂದು ಕಾನ್ಫಿಡೆನ್ಷಿಯಲ್ ಇರುತ್ತೆ. ಈಗ ನಾವೇನಾದ್ರು ಮಾತಾಡ್ತಾ ಇವನ್ನ ತಗೊಳ್ಳಲ್ಲ ಅವನ್ನ ತಗೊಳ್ಳಲ್ಲ ಅಂತ ಪ್ಲೇಯರ್ ಆಮೇಲೆ ಉಲ್ಟಾ ಸೀದಾ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಈಗ ನನಗೇನಂದರೆ, ಯಾರೇ ಇರಲಿ ಟೀಮ್ ಗೇಮ್ ಮಾಡೋರು ಬೇಕು. ಸೆಲ್ಫ್ ಈಗ ಯಾರ್ದೋ ಒಬ್ರದ್ದು 150 ಪಾಯಿಂಟ್ 200 ಪಾಯಿಂಟ್ ಬಂತು, ನನಗೇನು ಪ್ರಯತ್ನ? ಟೀಮೇ ಮೇಲೋಗಿಲ್ಲ ಅಂದರೆ ನನ್ನಲ್ಲಿ ಯಾರೂ ದೊಡ್ಡ ಹೀರೋಗಳು ಬೇಡ, ಎಲ್ಲ ಯಂಗ್ಸ್ಟರ್ಸ್ನೇ ನಾವು ಹೀರೋ ಮಾಡ್ಕೊಳ್ಳುವ. ಟೀಮ್ ವರ್ಕ್ ಯಾರ್ಯಾರು ಆಡ್ತಾರೆ ಅವ್ರನ್ನೇ ನಾವು ಹೀರೋ ಮಾಡಿ ಆಡಿಸುವ ಅನ್ನೋದಷ್ಟೇ ನನ್ನ ಮನಸ್ಸಲ್ಲಿರೋದು. ಇವ್ರು ಬೇಡ ಅವ್ರು ಬೇಡ ಅನ್ನೋದಕ್ಕಿಂತನೂ, ಅಂದರೆ ಯಾರೋ ಒಬ್ಬ ಡಿಫೆಂಡರ್ ಒಂದು 70 ಕ್ಯಾಚ್ ಹೊಡಿತಾನೆ, ನಾನು ಇಟ್ಕೊಂಡು ನಾನು ಏನು ಮಾಡಲಿ? ಅವನೊಬ್ಬ ಹೊಡ್ಕೊಂಡ್ರೆ ಅವನು ಅಂಥ ನಮ್ಮಲ್ಲಿ ಗೇಮಲ್ಲಿ ಇದು ಹೆಂಗೆ ಅಂದರೆ ಟೀಮ್ ಗೇಮ್ ಇದು ನಾವು ಮ್ಯಾನ್ ಟು ಮ್ಯಾನ್ ನೋಡ್ಕೊಂಡು ಅವ್ನು ಕಣ್ಸನ್ನಲ್ಲೇ ಆಡೋವಂಥ ಗೇಮ್ ಇದು ಕಬಡ್ಡಿ. ಒಬ್ಬರೇ 60-70 ಮಾಡ್ತಾರೆ, ಇನ್ನೊಬ್ಬರು ಮಾಡೋದೇ ಇಲ್ಲ, ಇನ್ನು ಕೆಲವರು ಸ್ಕೋರೇ ಇಲ್ಲ ಅಂತಂದರೆ ಅದು ಟೀಮ್ ವರ್ಕ್ ಅಲ್ಲ. ಅದು ಟೀಮ್ ವರ್ಕ್ ಮಾಡೋವಂಥ ಡಿಫೆಂಡರೇ ಬೇಕು. ಟೀಮ್ ವರ್ಕ್ ಮಾಡೋವಂಥ ರೈಡಿಂಗು ವಿತ್ ಸೆಕೆಂಡ್ ಮ್ಯಾನ್ ಸಪೋರ್ಟಿಂಗ್ ಮಾಡೋವಂಥ ಹುಡುಗರುಗಳೇ ಆಯ್ಕೆ ಮಾಡಬೇಕು. ಅಂಥ ಹುಡುಗರನ್ನೇ ಗಮನ ಹರಿಸುವ ಅಂತ ಯೋಚನೆ ಮಾಡ್ತಿದ್ದೀನಿ. ಬಟ್ ಏನಂದರೆ ಸರ್, ನಾನೊಬ್ಬ ಬೆಂಗಳೂರು ಫ್ರಾಂಚೈಸಿ ಫ್ಯಾನ್, RCBದು ಫ್ಯಾನು, ನಾನು ಬೆಂಗಳೂರು ಬುಲ್ಸ್ಗೂ ಫ್ಯಾನ್. ನಮ್ಮಲ್ಲಿ ಒಂದು ಏನಿದೆ ಅಂತಂದರೆ, ನಮ್ಮಲ್ಲಿ ಒಬ್ಬ ಸ್ಟಾರ್ ಬೇಕೇ ಬೇಕು ಸರ್. ಬೆಂಗಳೂರದ್ದು ಫ್ಯಾನ್ಸ್ ಇದೆ ಹಂಗೆ. ಈಗ RCB ಅಂತ ಬಂದರೆ ಕೊಹ್ಲಿ, AB ಡಿ ವಿಲಿಯರ್ಸ್. ನಾವು ಸೀಸನ್ ಫಸ್ಟಿಂದ ನೋಡಿದ್ರೆ ಅಜಯ್ ಠಾಕೂರ್, ಮಂಜೀತ್ ಚಿಲ್ಲರ್, ಆಮೇಲೆ ರೋಹಿತ್, ಆಮೇಲೆ ಪವನ್ ಶರಾವತ್, ಭರತ್ ಹೂಡಾ, ಯಾರಾದರೂ ಒಬ್ಬ ಬೇಕು ಅಂತ ಅಂದರೆ ನಮ್ಗೆ ಅವರೊಬ್ಬ ಐಕಾನ್ ಅಂತ. ಸೊ ಹಾಗೆ ಪ್ರದೀಪ್ ಇದ್ದಾರೆ ಈಗ. ಸೊ ನೀವು ಹೇಳ್ತೀರಾ ನಿಮ್ಮ ಫಾರ್ಮುಲಾ ಪ್ರಕಾರ ಟೀಮ್ ಗೇಮ್ ಇದು ಅಂತ, ಬಟ್ ಒಬ್ಬರನ್ನ ಯಾರನ್ನಾದರೂ ಒಬ್ಬ ಒಂದು ಐಕಾನ್ ಆಗಿ ನಾವು ನೋಡೋಕೆ ಬಯಸ್ತೀವಿ. ಸೊ ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ಅದೇ ಏನಂದರೆ, ಒಟ್ಟಾರೆ ಯಂಗ್ಸ್ಟರ್ಸ್ ಜೊತೆಯಲ್ಲಿ ಈಗ ನನ್ನ ಟೀಮ್ನಲ್ಲಿ ಹಿಂದೆಗಡೆ ಇದೇ ಟೀಮ್ನಲ್ಲಿ ಬೆಂಗಳೂರು ಬುಲ್ಸ್ನಲ್ಲಿ ರೋಹಿತ್ ಇದ್ರಲ್ಲ, ಆ ಥರ ಒಬ್ಬ ಬೇಕು. ಅಂದರೆ ಟ್ಯಾಲೆಂಟೆಡ್. ನಾನು ರೈಡಿಂಗಲ್ಲಿ ತಂದಾಕ್ಬಿಡ್ತೀನಿ, ನೀವು ಡಿಫೆಂಡಲ್ಲಿ ನೋಡ್ಕೊಂಬಿಡಿ ಅನ್ನೋರು ಬೇಡ ನನಗೆ. ರೈಡಿಂಗು ಮಾಡಬೇಕು. ಅವ್ನು ಡಿಫೆನ್ಸಲ್ಲಿ ನಿಂತ್ಕೊಂಡು ಸೆಕೆಂಡ್ ಮ್ಯಾನಿಂದ ಆ್ಯಂಕಲ್ ಹೋಲ್ಡಿಂಗು, ಫಾಲೋ ಕ್ಯಾಚ್ಗೆ ಹೆಲ್ಪಿಂಗು, ಚೈನ್ ಕ್ಯಾಚ್ಗೆ ಹೆಲ್ಪಿಂಗ್ ಮಾಡೋರು ಬೇಕು. ಇದನ್ನು ಗಮನ ಹರಿಸ್ತೀನಿ. ಖಂಡಿತ ಒಬ್ಬ ಎಕ್ಸ್ಪರ್ಟ್ನ ಟೀಮಲ್ಲಿ ಇಡ್ತೀವಿ. ಅದನ್ನು ನಮ್ಮ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ, ನಾವು ಅವ್ರು ಕೀರ್ತಿ ಮೇಡಮ್ ಇದ್ದಾರೆ, ಅವ್ರ ಹತ್ರ ಎಲ್ಲ ನಾವು ಡಿಸ್ಕಷನ್ ಮಾಡಿ ಹೇಗೆ ಏನು ಮಾಡಬೇಕು ಅಂತ ಅವರು ಸಂಪೂರ್ಣ ಸಹಕಾರ ಕೊಡ್ತಾರೆ. ಅವ್ರಿಗೂ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ಈ ಕಬಡ್ಡಿನಲ್ಲಿ, ಕೊಡ್ತಾರೆ. ಯಾರ್ಯಾರು ತೊಗೊಳ್ಬೇಕಂತ ಸ್ವಲ್ಪ ಅಡ್ಜಸ್ಟ್ ಮಾಡಿ ಒಬ್ಬ ಸೀನಿಯರ್ ಪ್ಲೇಯರ್ನ ಎಲ್ಲ ಹಾಕಿ ಒಂದು ಒಳ್ಳೆ ಟೀಮ್ ಮಾಡಲಿಕ್ಕೆ. ಬಟ್ ಮ್ಯಾನೇಜ್ಮೆಂಟ್ ಏನು ಹೇಳಿದೆ ಸರ್ ನಿಮಗೆ? ನಿಮ್ಮ ಮುಂದೆ ಈ ಥರ ಆಗಿದೆ ಲಾಸ್ಟ್ 2 ಸೀಸನ್. ಸೊ ನಿಮ್ಮ ಮುಂದೆ ಕೊಟ್ಟಿರುವಂಥ ಏನಾದರೂ ಟಾಸ್ಕ್ಗಳಿದೆಯಾ, ಈ ಥರ ಬೇಕು ನಮಗೆ? ಏನಿಲ್ಲ, ಅವ್ರಿಗೆ ಗೊತ್ತಿದೆ. ನೀವು ಆಡಿಸಿ ಟೀಮ್ನ, ನೀವು ಒಳ್ಳೆ ಟೀಮ್ ಮಾಡಿ, ತೊಂದರೆ ಇಲ್ಲ. ಯಾರು ಚೆನ್ನಾಗಿದ್ದಾರೆ ಹುಡುಗರು ಹುಡುಕಿ, ನಮ್ಮ ಟೀಮ್ 12ರಲ್ಲಿದೆ ನಿಜ, ಆದರೆ ನೀವು ಓದಲ್ಲೆಲ್ಲ ಚೆನ್ನಾಗಿ ಮಾಡ್ತೀರಾ ಅನ್ನೋ ವಿಶ್ವಾಸ ಇದೆ. ನೀವು ಮಾಡಿ, ನಾವು ಇರ್ತೀವಿ ಜೊತೆಯಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಒಂದು ಒಳ್ಳೆ ಟೀಮ್ ಮಾಡುವ ಅಂತ ಹೇಳ್ತಾ ಇದ್ದಾರೆ. ಓಕೆ ಸರ್, ಈಗ ಸಾಕಷ್ಟು ಯಂಗ್ಸ್ಟರ್ಸ್ ನಮ್ಮ TV9 ನೋಡ್ತಾ ಇರ್ತಾರೆ. ಹುಡುಗರು ಕಬಡ್ಡಿ ಕಾಲೇಜಲ್ಲಿ ಆಡ್ತಾ ಇರ್ತಾರೆ, ಸ್ಕೂಲಲ್ಲಿ ಆಡ್ತಾ ಇರ್ತಾರೆ. ಸೊ ಅವರು ಪ್ರೋ ಕಬಡ್ಡಿ ಅಂತ ಒಂದು ಲೆವೆಲಿಗೆ ಬರಬೇಕಂದ್ರೆ ಹೇಗೆ ಅವ್ರು ಪ್ರಿಪೇರ್ ಆಗಬೇಕು, ಏನು ಮಾಡಬೇಕು ಸರ್ ಯಂಗ್ಸ್ಟರ್ಸ್ ಹುಡುಗರು? ಸರ್, ಮುಖ್ಯವಾಗಿ ಅವರು ಶಿಸ್ತು ಕಲಿಬೇಕು. ಕಬಡ್ಡಿಗೆ ಬರೋಕ್ಕೆ ಮುಂಚೆ ಶಿಸ್ತಿರಬೇಕು ಅವ್ರಿಗೆ. ಮತ್ತು ಅವರು ಸೇವಿಸಿದಂಥ ಆಹಾರ ಪದಾರ್ಥಗಳು ಯಾವ ಥರ ತಿನ್ನಬೇಕು ಏನು ಅನ್ನೋದು. ಆಹಾರ ಪದಾರ್ಥ ತಿನ್ನೋದ್ರಲ್ಲಿ ಭಾಳ ನ್ಯೂಟ್ರಿಷನ್ಸ್ ಬಾಡಿಗೆ. ನಮ್ಮ ಗೇಮ್ ಮ್ಯಾನ್ ಟು ಮ್ಯಾನ್ ಕಾಂಟ್ಯಾಕ್ಟ್ ಗೇಮ್ ಇರೋದ್ರಿಂದ ಕ್ಲ್ಯಾಶ್ ಆಗ್ತದೆ, ತುಂಬಾ ಕ್ಲ್ಯಾಶ್ ಆಗ್ತದೆ. ಆಮೇಲೆ ಮೆಂಟಲಿ ಆ್ಯಂಡ್ ಫಿಸಿಕಲಿ ಗೇಮ್. ನಮ್ಮ ಗೇಮ್ ಬರೀ ಫಿಸಿಕ್ ಮಾತ್ರ ಅಲ್ಲ, ಮೆಂಟಲಿ ತುಂಬಾ ಆ್ಯಕ್ಟಿವ್ ಇರಬೇಕು.
ಅಲ್ವಾ? ಒಂದು ಸೆಕೆಂಡು. ಹೌದು, ಮರ್ಕ್ಯೂರಿ ನಾವು ಹೇಳ್ತೀವಿ, ಏನಪ್ಪ ಪ್ಲೇಯರ್ ಮರ್ಕ್ಯೂರಿ ಥರ ಇದ್ದಾನೆ ಅಂತ ಹೇಳ್ತೀವಿ. ಅಂದರೆ ಅಷ್ಟು ಆ್ಯಕ್ಟಿವ್ ಆಗೇ ಇರೋದು. ನಮ್ಮ ಕಬಡ್ಡಿನಲ್ಲಿ ಹಿಂದೆಯಿಂದನೂ ಒಳ್ಳೆ ಮರ್ಕ್ಯೂರಿ ಆಡ್ದಂಗೆ ಆಡ್ತಾನೆ ಅಂತಾರೆ. ಆ ಥರ ಆ್ಯಕ್ಟಿವ್ ಆಗಿರಬೇಕು. ಹಂಗಿರಬೇಕಾದ್ರೆ ಅವನು ಒಳ್ಳೆ ಆಹಾರ ಪದಾರ್ಥ, ನ್ಯೂಟ್ರಿಷನ್ಸ್, ಬಾಡಿಗೆ ಏನು ಬೇಕು ಅದನ್ನು ತೊಗೊಳ್ಬೇಕು. ಆಮೇಲೆ ಸ್ಟ್ರೆಂತ್ ಆ್ಯಂಡ್ ಕಂಡೀಷನ್. ಅವನು ಯಾರು ಒಳ್ಳೆ ಟ್ರೈನರ್, ಈಗ ಭಾಳ ಅಥ್ಲೆಟಿಕ್ಸ್ ಪ್ಲೇಯರ್ಗಳು ನೋಡಿದ್ರೆ, ಈಗ ನಮ್ಮ ಅಂಜು ಬಾಬಿ ಜಾರ್ಜ್ ಆಗ್ಬೋದು, ಮತ್ತು ಇನ್ನೂ ಭಾಳಷ್ಟು ಮೇರಿ ಕಾಮು, ಸಿಂಧು, ಮತ್ತು PT ಉಷಾ, ಇವರೆಲ್ಲ ಅವ್ರದ್ದೇ ಆದಂಥ ಪರ್ಸ್ನಲ್ ಟ್ರೈನರ್ಗಳನ್ನ ಇಟ್ಕೊಂಡು ಅವ್ರ ಫಿಟ್ನೆಸ್ಸು ಮತ್ತು ಗೇಮ್ ಬಗ್ಗೆ ಫೋಕಸ್ ಮಾಡ್ಕೊಂಡು ಬಂದಂಥವ್ರು ಅವರೆಲ್ಲ. ಈಗ ಏನು ಏಕ್ದಮ್ ಏನೋ ಅಡ್ಡಾದಿಡ್ಡಿ ಆಡೋಕ್ಕೆ ಬಂದ್ಬಿಡೋದಲ್ಲ, ಸಿಸ್ಟಮಾಗಿ ಬರಬೇಕು. ಅಂದರೆ ನ್ಯೂಟ್ರಿಷನ್ ಮೇಂಟೈನ್ ಮಾಡೋದು, ಸ್ಟ್ರೆಂತ್ ಆ್ಯಂಡ್ ಕಂಡೀಷನ್ ಮೇಂಟೈನ್ ಮಾಡೋದು, ಮಾಡಿಕೊಂಡು ಬಾಡಿ ಫಸ್ಟ್ ಬಲಿಷ್ಠ ಮಾಡ್ಕೊಬೇಕು. ಫುಲ್ ಅಂಗಾಂಗವನ್ನು ಫಿಟ್ಟಾಗಿ ಇಟ್ಕೊಬೇಕು ಒಳ್ಳೆ ಟ್ರೈನರ್ಗಳನ್ನೆತ್ತ. ಆಲ್ಮೋಸ್ಟ್ ಈಗ ನೋಡಿದಾಗೆ ಅಥ್ಲೆಟಿಕ್ಸ್ ಸ್ಟೇಡಿಯಂಗಳು ಎಲ್ಲಿರುತ್ತೆ ಅಲ್ಲಿ ಒಳ್ಳೆ ಫಿಟ್ನೆಸ್ ಇರ್ತಾರೆ. ನೀವು ಅಬ್ಸರ್ವ್ ಮಾಡಿ, ಅಥ್ಲೀಟ್ಸ್ಗಳು ಒಳ್ಳೆ ಫಿಟ್ನೆಸ್ ಇರ್ತಾರೆ, ಅವ್ರಿಗೆ ಟ್ರೈನಿಂಗೇ ಆ ಥರ ಇರುತ್ತೆ. ನಮ್ಮ ಕಬಡ್ಡಿಯವರು ಅಷ್ಟೊಂದು ಫಿಟ್ನೆಸ್ ಬಗ್ಗೆ ಗಮನ ಹೋಗಲ್ಲ. ಇವೆರಡೂ ಮಾಡಿ ಒಳ್ಳೆ ತರಬೇತುದಾರರ ಕೈಲಿ ಬಂದು ಜಾಸ್ತಿ ಮ್ಯಾಚ್ ಆಡಬೇಕು. ನಾವೆಲ್ಲ ಹೆಂಗೆ ಅಂದರೆ ಮನೇಲೇ ಇರ್ತಿರ್ಲಿಲ್ಲ. ನಾನು ಜಾಬ್ ಸಿಕ್ಕೋವರೆಗೂ ನಾವು ಒಂದು ದಿನ ಮನೇಲಿ ಒಂದು ನಮ್ಮ ಮದುವೆಗಳು, ಏನಾದರೂ ಮನೆ ಕಾರ್ಯಗಳು, ಅವು ಇವು ಯಾವುದಕ್ಕೂ ನಾವು ಇದ್ದಿದ್ದೇ ಇಲ್ಲ. ಬರೇ ಮ್ಯಾಚ್ ಆಡ್ತಾಯಿದ್ವಿ. ಹೋಗಿ ಮ್ಯಾಚ್ ಆಡಿ ನಮ್ಮ ತಂದೆ ರಿಟೈರ್ಡ್ ಆಯಿತು, ನನಗೆ ಜಾಬ್ ಆಯಿತು. ಇಲ್ಲಾಂದರೆ ನಾವು ಯಾವುದಾದ್ರೂ ಬಟ್ಟೆ ಅಂಗಡಿಲೋ ಇಲ್ಲೋ ಸಣ್ಣ ಪುಟ್ಟದ ಕೆಲಸ ಮಾಡಬೇಕಾಗಿ ಬರೋದು. ಆ ಹುಡುಗರುಗಳು ಅಷ್ಟೇ, ಹೈಯೆಸ್ಟ್ ಒಳ್ಳೆ ಟೀಮ್ ತೊಗೊಬೇಕು, ಒಳ್ಳೆ ಹುಡುಗರನ್ನ. ಇದ್ರ ಜೊತೆಯಲ್ಲಿ ಮದ್ಯಪಾನ, ಧೂಮಪಾನ ಇರಬಾರ್ದು. ಪಾನ್ ಪರಾಗು, ಜರ್ದಾ, ಗುಟ್ಕಾ ಇದನ್ನೆಲ್ಲ ಹ್ಯಾಬಿಟ್ ಇಟ್ಕೋಬಾರ್ದು. ಇದ್ರ ಜೊತೆಯಲ್ಲಿ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಮೊಬೈಲ್ನ ಸ್ವಲ್ಪ ಸೈಡ್ಗೆ ಇಟ್ಬಿಡ್ಬೇಕು. ಹೌದು, ಇದನ್ನೆಲ್ಲ ಇಟ್ಬಿಟ್ಟು ಫಿಟ್ನೆಸ್ ಇದೆಲ್ಲ ಗಮನ ಹರಿಸಿ ಮ್ಯಾಚ್ಗಳು ಆಡ್ತಾ ಬರ್ತಾಯಿದ್ರೆ ನಮ್ಮ ಸ್ಟೇಟ್ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದೆಯಲ್ಲ, ಅದು ಭಾಳ ದೊಡ್ಡ ಸಂಸ್ಥೆ. ಅಲ್ಲಿ ಭಾಳಷ್ಟು ಕ್ರೀಡಾಪಟುಗಳನ್ನ ಹುಟ್ಟಾಕ್ತಂಥ ಸಂಸ್ಥೆ ಅದು. ಅದರಲ್ಲಿ ನಡೆಯುವಂಥ ಕಾಂಪಿಟೇಷನ್ಗಳು, ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಆಗ್ಬೋದು, ಸಬ್ ಜೂನಿಯರ್ ಕೋಚಿಂಗ್ ಕ್ಯಾಂಪು, ಜೂನಿಯರ್ ಸ್ಟೇಟ್ ಚಾಂಪಿಯನ್ಶಿಪ್ಪು, ಸೀನಿಯರ್ ಚಾಂಪಿಯನ್ಶಿಪ್ಪು, ಇದರಲ್ಲೆಲ್ಲ ಭಾಗವಹಿಸಬೇಕು. ಆವಾಗ ಕಾಣಿಸ್ಕೊಳ್ತಾರೆ ಪ್ಲೇಯರ್ಗಳು ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ಏನಂತ. ಈ ಗಗನ್ ಗೌಡ ಪ್ಲೇಯರ್ ಈಗ UP ಹೋದಾಗ ಆಡ್ತಾರೆ, ಕರ್ನಾಟಕದವ್ರು ಅವರು. ಅವ್ರಿಗೆ ಎಲ್ಲ ಕಡೆನೂ ಆಡಿ ಮಾಡಿ ಏನೋ ಒಳ್ಳೆ ಐಟು ಫಿಸಿಕ್ಕು ಜೊತೆಯಲ್ಲಿ ಅವರು ಕಷ್ಟಪಟ್ಟು ಅವ್ರದ್ದೇ ಆದಂಥ ಒಂದು ಬುದ್ಧಿವಂತಿಕೆ ಉಪಯೋಗಿಸ್ಕೊಂಡು ಅವ್ರು ಬಂದರು. ಈಗ ವಿಶ್ವ ಅಂತ ಒಂದು ಹುಡುಗ ಬೆಂಗಾಲ್ ವಾರಿಯರ್ಸ್ಗೆ ಆಡ್ತಾರೆ. ಆಮೇಲೆ ಸುಶೀಲ್ ಅಂತ ಒಬ್ಬರು ಬೆಂಗಾಲ್ ವಾರಿಯರ್ಸ್ಗೆ ಅವರು ಆಡ್ತಿದ್ರು. ಎಷ್ಟು ಚೆನ್ನಾಗಿ ಆಡಿದ್ರು ಅವರೆಲ್ಲ. ಪ್ಲೇಯರ್ಗಳು ಸಿಗ್ತಾರೆ, ಇಲ್ಲ ಅಂತಿಲ್ಲ. ನನಗೆ ಈಗ ಲಾಸ್ಟ್ ಸೀಸನಲ್ಲಿ ಒಬ್ಬ ಸತ್ಯಪ್ಪ ಮೇಟಿ ಅಂತ ಬಾಗಲಕೋಟೆ ಹುಡುಗ ಸಿಕ್ಕಿದ್ರು. ಯಾರೋ ಹೇಳ್ತಿದ್ರು ಹಿಂಗೆ ಚೆನ್ನಾಗಿ ಆಡ್ತಾನೆ, ಉತ್ತರ ಕರ್ನಾಟಕದಲ್ಲಿ ಒಂದು ರೈಡ್ ಅವ್ನಿಗೆ ಪೊಸಿಷನ್ ಆ್ಯಂಗಲ್ ಸಿಕ್ಕಿದ್ರೆ ಬಿಡೋಲ್ಲ, ಹೊಡಿತಾನೆ ಕ್ಯಾಚ್ಗಳು ಅಂತ. ಸರಿ ಅಂತ ನಾನು ನೋಡಿ ಕ್ಯಾಂಪಿಗೆ ಕರ್ಕೊಂಡು ಬಂದು ಅವನ್ನ ಇಟ್ಕೊಂಡು ಒಂದು ಸ್ವಲ್ಪ ದಿನ, ಒಂದು 10-15 ದಿವಸ ನೋಡಿದೆ. ಹುಡುಗ ಚೆನ್ನಾಗಿದ್ದ. ನಾನು ಬೆಂಗಾಲ್ ವಾರಿಯರ್ಸ್ಗೆ ಯಾರೋ ಒಬ್ಬ ಇಂಜುರಿ ರಿಪ್ಲೇಸ್ಮೆಂಟ್ಗೆ ಅವ್ನ ಹಾಕಿ ಆಡಿಸ್ದೆ. ಈಗ ಅವನಿಗೆ ಡಿಮ್ಯಾಂಡ್ ಶುರು ಆಗಿದೆ. ಆ ಥರ ಅಂಥ ಹುಡುಗರುಗಳು ನೋಡಿ, ಅಂಥ ಹುಡುಗರುಗಳು ನಾವು ಖಂಡಿತ ಬಿಡೋದಿಲ್ಲ. ಪ್ರತಿಭೆ ಇರೋಂಥ ಹುಡುಗರನ್ನ ನಾವು ಯಾರನ್ನೂ ಬಿಟ್ಕೊಡ್ಲಿಕ್ಕೆ ಯಾರೇ ಆಗಿರ್ಬೋದು. ಅವರು ಬ್ಯಾಕ್ಗ್ರೌಂಡ್ ನನಗೆ ಅವಶ್ಯಕತೆ ಇಲ್ಲ. ಗೇಮ್ ಗ್ರೌಂಡ್ನಲ್ಲಿ ಚೆನ್ನಾಗಿ ಆಡ್ತೀಯ ನೀನು, ನನಗೆ ನನ್ನ ಟೀಮ್ ಜೊತೆ ಇರೋಂಥ ನನ್ನ ಗೇಮ್ ಇರೋರನ್ನ ನಾನು ನೋಡ್ತೀವಿ. ರೆಕಮೆಂಡೇಷನ್ ಭಾಳ ಮಾಡ್ತಾರೆ. ನಾನು ಬೆಂಗಳೂರು ಬುಲ್ ಅಂತ ಈಗ ಬಂದಾಗ ನನಗೆ ಒತ್ತಡನೇ ಜಾಸ್ತಿ ಅದೇ ಬೀಳ್ಬೋದಾ ಅಂತ. ಅವ್ರ ಮಿನಿಸ್ಟ್ರುಗಳು ಅವರು ಇವ್ರ ಕೈಯಿಂದ ಫೋನ್ ಮಾಡಿಸಿ ನನ್ನನ್ನು ಆಡಿಸಿ ನಮ್ಮ ಹುಡುಗನ ತಗೊಳ್ಳಿ ಅಂತ. ಇದಾದರೆ ನಾನು ಕೂಡ ಟೀಮ್ನೊಳಗಡೆ ಜಾಸ್ತಿ ಟೈಮ್ ಇರಲಿಕ್ಕಾಗಲ್ಲ. ಈ ಒತ್ತಡದಲ್ಲಿ ನಾನು ಸ್ವಲ್ಪ ಸ್ಟ್ರಿಕ್ಟಾಗಿ ಇರ್ತೀನಿ. ಮತ್ತು ನಮ್ಮ ಮ್ಯಾನೇಜ್ಮೆಂಟು ಅದನ್ನೇ ಹೇಳಿದ್ದಾರೆ ಫಸ್ಟಾಗಿ, ಕರ್ನಾಟಕದವ್ರು ತೊಗೊಂಡ್ರೂ ಟ್ಯಾಲೆಂಟ್ ಇರೋರನ್ನೇ ತಗೊಳ್ಬೇಕು ಅನ್ನೋದನ್ನು. ನಾನು ಅದನ್ನೇ ಟ್ಯಾಲೆಂಟ್ ಇರೋ ಹುಡುಗರುಗಳನ್ನಷ್ಟೇ ಗಮನ ಹರಿಸ್ತೇನೆ ಸರ್.